ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಪ್ರಿಯಾ. ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ 70 ಸೂಪರ್ ಸ್ಟಾರ್ಸ್ ಅಂತ ಒಂದು ಸ್ಮಾಲ್ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಒಂದು ವಾರದಿಂದ ನಾವು ಎಲ್ಲ ಗ್ರೂಪ್ದಲ್ಲಿ ಬರ್ತಾ ಇತ್ತು. ಏನು ಹಲಸಿನ ಬೀಜ ಮತ್ತು ಮ್ಯಾಂಗೋ ಬೀಜ ಮಾವಿನ ಹಣ್ಣಿನ ಬೀಜನ ಆ ಒಂದು ಬಾಕ್ಸಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿ ಅವನ್ನು ತೊಳೆದು ಒಣಗಿಸಿದಂಥ ಬೀಜವನ್ನು ಕಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲ ರೆಸಿಡೆನ್ಸಿ ನಮಗೆ ಅಲ್ಲಿ ಹಾಕಿಟ್ಟಿದ್ದು. ಸೊ ಇವತ್ತು ಅವನು ಇಲ್ಲಿ ತೊಗೊಂಡು ಬಂದು ನಾವೆಲ್ಲ ವಾಲಂಟಿಯರ್ ಚಿಕ್ಕ ಚಿಕ್ಕ ಮಕ್ಕಳನ್ನು ಇನ್ವೈಟ್ ಮಾಡಿದ್ರು ಗ್ರೂಪಲ್ಲಿ. ಸೊ ಅಲ್ಲಿಂದ ನಮಗೆ ಆ ಮಕ್ಕಳು ಎಲ್ಲ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಈ ಮಣ್ಣಿನಲ್ಲಿ ಆ ಬಾಲ್ಸನ್ನು ಮಾಡಿ ಇಡೋದು. ಸೊ ನಮ್ಮ ಒಂದು ಉದ್ದೇಶ, ನಮಗೆ ಗಾಳಿ ಬೆಳಕು ಇದು ಎಲ್ಲವನ್ನು ಕೊಟ್ಟಂತಹ ನಮಗೆ ನಮ್ಮ ಗಿಡಗಳನ್ನು ಮತ್ತು ನಮ್ಮ ಕೈಲಾದಷ್ಟು ಬೆಳೆಸೋದು. ನಾವು ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲೆಲ್ಲ ಹಳ್ಳಿ ಮನೆಗಳಲ್ಲಿ ಊರಿನಲ್ಲೆಲ್ಲ ನಾವು ನೆಡ್ತಾ ಇದ್ದೀವಿ. ಮರಗಳ ಜೊತೆ ನಾವು ಬೆಳೀತಾ ಇದ್ದೀವಿ. ಸುತ್ತಮುತ್ತ ಮರಗಳಿರ್ತಿದ್ವು. ಇಲ್ಲಿ ತುಂಬ ನಮ್ಮ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲಿ ನಮ್ಮ ಗಾರ್ಡನ್ನೇ ಮಾಡೋದು ಕಷ್ಟ, ಚಿಕ್ಕ ಚಿಕ್ಕದು. ಅಂಥದ್ರಲ್ಲಿ ದೊಡ್ಡ ಮರ ಬೆಳೆಸಲಿಕ್ಕೆ ಅದು ನಮ್ಮ ಮಕ್ಕಳ ಕೈಯಿಂದ ಬೆಳೆಸಲಿಕ್ಕೆ ಆಗೋದಿಲ್ಲ. ಸೊ ಇವನ್ನೆಲ್ಲ ತೊಗೊಂಡೋಗಿ ನಾವು ಅರಣ್ಯದಲ್ಲಿ ಹಾಕಲಿಕ್ಕೆ ಅದು ಇನ್ನೊಬ್ಬ ಲೇಡಿ ಇನೋವೇಟಿವ್ ತೊಗೊಂಡು ಅದನ್ನು ಪರ್ಮಿಷನ್ನು ತೊಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪುಟಾಣಿ ಕೈಗಳು ಜೋಡಣೆ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ. ಇದರಿಂದ ನಮ್ಮ ತಾಯಂದಿರಿಗೆ ಇನ್ನೊಂದು, ನಾವು ಮಕ್ಕಳಿಗೆ ಒಂದು ಇನ್ನು ಅವಕಾಶ ಇದೆ, ಇಲ್ಲಿ ಒಂದು ಅವಕಾಶ ಲಭಿಸ್ತಾ ಇದ್ದೀವಿ. ಏನಂತ, ನಮ್ಮಿಂದ ಒಂದು ಒಳ್ಳೆಯ ಮರ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಎಲ್ಲ ನಾವು ಬಜಾರ್ದಿಂದ ತಂದು ಎಲ್ಲ ಹಣ್ಣುಗಳನ್ನು ತಿಂತೀವಿ, ಹಲಸಿನನ್ನು ತಿಂತೀವಿ, ಮ್ಯಾಂಗೋ ಹಣ್ಣು ತಿಂತೀವಿ. ಆದರೆ ಹೇಗೆ ಬೆಳೆಯುತ್ತೆ ಅದು ಮಣ್ಣಿನಲ್ಲಿ ನಾವು ಕೈ ಹಾಕಿದ್ದು ಅದು ಬಾಲ್ ಮಾಡಿದ್ದು ತುಂಬ ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಅದನ್ನು ಮಾಡಿದರು. ತುಂಬ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೇಳ್ತಾಯಿದ್ರು, ಇದು ನಾಳೆನೇ ಆಗಿಬಿಡುತ್ತಾ, ಗಿಡ ಬಂದುಬಿಡುತ್ತಾ, ಹಣ್ಣು ಬಂದುಬಿಡುತ್ತಾ ಅಂತ ಕೂಡ ಕೇಳ್ತಾಯಿದ್ರು. ಅಂದರೆ ಆ ಮಕ್ಕಳಿಗೆ ಗೊತ್ತು ಅದು ಈ ಒಂದು ಚಿಕ್ಕ ಬೀಜದಿಂದ ಅಲ್ಲಿ ಒಂದು ದೊಡ್ಡ ಮರವಾಗಿ ಬೆಳೆದು ಹಣ್ಣಾಗಲಿಕ್ಕೆ ಎಷ್ಟು ವರ್ಷ ಬೇಕಾಗತ್ತೆ. ಇದರ ಜೊತೆ ನನಗೆ ಇನ್ನೊಂದು ಕತೆ ನೆನಪಾಯಿತು. ನಾವು ಮಕ್ಕಳಿಗೆ ಚಿಕ್ಕವರಿಂದಾಗ ಏನನ್ನು ಸಂಸ್ಕಾರ ಕೊಡ್ತೀವೋ ಮಕ್ಕಳು ಕೂಡ ಹಾಗೇ ಬೆಳೀತಾರೆ. ಇನ್ನೊಂದು ಮಗು ಕೇಳ್ತಾ ಇತ್ತು, ಈ ಹಲಸಿನ ಬೀಜ ಹಿಡಿದು ಇದರಿಂದ ಮ್ಯಾಂಗೋ ಹಣ್ಣು ಸಿಗುತ್ತಾ ಅಂತ. ಇಲ್ಲ, ಆ ಹಲಸಿನ ಬೀಜದಿಂದ ಹಾಕಿದ್ದು ಗಿಡ ಆದರೆ ಹಲಸಿನ ಹಣ್ಣೇ ಬರುತ್ತೆ. ಮ್ಯಾಂಗೋ ಗಿಡದಿಂದ ಮಾತ್ರನೇ ಮ್ಯಾಂಗೋ ಗಿಡ ಬರುತ್ತೆ. ಇದರ ಅರ್ಥ ನನಗೆ ತುಂಬ ನಾವು ಪಾಠ ಕಲಿಬೇಕಾದ ಒಂದು ಟೈಮಲ್ಲಿ ಒಂದು ಕತೆ ನೆನಪಾಯಿತು. ಏನಂತಂದರೆ, 2 ಅಕ್ಕ ತಂಗಿ ಗಿಳಿಗಳಿರ್ತಾವಂತೆ. ಅವು ಹಾಗೇನೋ ಒಬ್ಬ ಕಟುಕ ಬಂದು ಒಂದು ಗಿಣಿಯನ್ನು ತೊಗೊಂಡು ಹೋಗ್ತಾನೆ. ಮತ್ತು ಒಂದು ಗಿಣಿ ಅಳ್ತಾ ಕುಂತಿರುತ್ತೆ. ಆವಾಗ ಒಬ್ಬ ಸ್ವಾಮೀಜಿ ನೋಡಿ ಆ ಗಿಣಿಯನ್ನು ತೊಗೊಂಡು ಹೋಗ್ತಾನೆ. ಸೊ ಒಂದು ಸಲ ಆ 2 ಗಿಣಿಗಳನ್ನು ಮುಂಚೆ ನೋಡಿದಂಥ ಒಬ್ಬ ಮನುಷ್ಯ ಈ ಒಂದು ಸಲ ಅವನು ಆಶ್ರಮಕ್ಕೆ ಹೋಗ್ತಾನಂತೆ. ಆಶ್ರಮದಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಗಿಣಿ ಆಲ್ಮೋಸ್ಟ್ ಬೆಳೆದು ದೊಡ್ಡದಾಗಿರುತ್ತೆ. ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ ಅಂತ ಎಲ್ಲ ಮಾತಾಡುತ್ತೆ. ಸೊ ಆ ಮನುಷ್ಯನಿಗೆ ಅನಿಸುತ್ತೆ, ಈ ಗಿಣಿಯನ್ನು ನಾನು ಎಲ್ಲೋ ನೋಡಿದ್ದೀನಲ್ಲ. ಸೊ ಮಾತಾಡ್ತಾನೆ ಗಿಣಿ ಜೊತೆ. ಆವಾಗ ಹೇಳುತ್ತೆ, ಇಲ್ಲ ನಾವು ಅಕ್ಕ ತಂಗಿರಿದ್ದೀವಿ. ನನ್ನ ಅಕ್ಕನನ್ನು ಒಬ್ಬ ಬೇಟೆಗಾರ ತೊಗೊಂಡು ಹೋದ. ಸೊ ನಾಳ್ತಾ ಕೂತಿದ್ದೆ, ನಾನು ಸ್ವಾಮೀಜಿ ಹತ್ರ ಬಂದೆ. ಹೌದಾ, ಎಲ್ಲಿದ್ದಾಳೆ ಅಕ್ಕ ಅಂತ ಹೇಳಿದ್ಮೇಲೆ, ಅಕ್ಕ ಹಿಂಗೆ ಅಲ್ಲಿ ಕಟುಕನ ಮನೆಯಲ್ಲಿದ್ದಾಳೆ. ಸೊ ಆ ಮನುಷ್ಯ ಏನೋ ಕ್ಯೂರಿಯಾಸಿಟಿಗೆ ಅಲ್ಲಿನೂ ಹೋಗ್ತಾನೆ. ಅಲ್ಲಿ ಅದೇ ಅಕ್ಕ ಗಿಣಿ ಬಂದ ಹಿಡೀರಿ ಇವನ್ನ, ಕೈ ಕಟ್ ಮಾಡಿ, ಕಾಲು ಕಟ್ ಮಾಡಿ, ಇವನ್ನ ಕಟ್ ಮಾಡಿ ಬೆಲೆಗೆ ಮಾರಿ ಅಂತ ಹೇಳ್ತಾ ಇತ್ತಂತೆ. ಸೊ ಅವನು ಕೇಳ್ತಾನೆ, ಅಲ್ಲ ನನ್ಗೆ ಗೊತ್ತಾ, ನಿಮ್ಮ ತಂಗಿ ನಾನು ಭೇಟಿಯಾಗಿ ಬಂದೆ. ಆವಾಗ ಅದು ಗಿಣಿಗೂ ನೆನಪಿರುತ್ತೆ. ಹೇಳ್ತಾರೆ, ಹೌದು ಹೇಗಿದ್ದಾಳೆ ನನ್ನ ತಂಗಿ, ಮತ್ತು ಎಲ್ಲಿದ್ದಾಳೆ, ನನಗೆ ಈ ಕಟುಕ ಬಂದು ತೊಗೊಂಡು ಬಂದ ಅಂತ ಹೇಳುತ್ತೆ. ಸೊ ಇಲ್ಲ ಅದು ಸ್ವಾಮೀಜಿ ಹತ್ರ ಇದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ. ಸೊ ಆ ಮನುಷ್ಯ ಆಮೇಲೆ ಹೇಳ್ತಾನೆ, ಅಕ್ಕ ತಂಗಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ದು ಒಂದು
ಅಕ್ಕ ತಂಗಿ ಗಿಣಿಗಳು ಈಗ ಮಾತು ರೀತಿ ಎಲ್ಲನೂ ಕೂಡ ಬೇರೆ ಬೇರೆಯಾಗಿದೆ, ತದ್ವಿರುದ್ಧವಾಗಿದೆ. ಯಾಕಂತಂದರೆ ಅವು ಬೆಳೆದ ಪರಿಸರ ಹಾಗಿತ್ತು, ಬೆಳೆಸಿದವರು ಹಾಗಿದ್ರು ಅನ್ನೋದು. ಅಂತಂದರೆ ನಾವು ಮಕ್ಕಳು ನಮ್ಮ ಪ್ರತಿಬಿಂಬ ಆಗಿರ್ತವೆ, ಬಟ್ ಅದ್ರ ಜೊತೆ ನಾವು ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ, ಅವುಗಳನ್ನು ಯಾವ ರೀತಿ ಒಂದು ಫಲ ಕೊಡುವಂಥ ಮಕ್ಕಳನ್ನ ಮಾಡ್ತೀವಿ, ನಾವು ನೀಡುವ ಸಂಸ್ಕಾರ, ಈಗ ನೀಡುವ ಸಂಸ್ಕಾರನೇ ಅವು ಬೆಳೆದು ನಿಂತು ಅವು ಪ್ರತಿಬಿಂಬ ಆಗ್ತವೆ. ನಾವು ಒಳ್ಳೆಯ ವಾಚನೆ, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಅವರನ್ನು ದೊಡ್ಡವರು ಸಣ್ಣವರು ತಗ್ಗಿ ನಡಿಬೇಕು, ಬಗ್ಗಿ ನಡಿಬೇಕು, ಒಂದು ಒಳ್ಳೆಯ ಎಜುಕೇಷನ್ ಅಷ್ಟೇ ಅಲ್ಲದೆ ನಾವು ಈ ರೀತಿಯಂಥ ಸೈಡ್ ಎಲ್ಲ ಜೊತೆ ಬೆರೆಯುವಂಥ ಸಂಸ್ಕಾರ, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಮತ್ತು ಬರೀ ಓದೋದು ಬಿಟ್ಟು ನಮಗೆ ಏನು ನಾಲೆಜ್ ಇರಬೇಕು ಅಂದರೆ ಈ ಪ್ರಪಂಚದಲ್ಲಿ ಓದೋದು ಹೊಟ್ಟೆಗೆ ಎಲ್ಲರೂ ದುಡಿಲೇಬೇಕು, ದುಡ್ಡನ್ನು ಎಲ್ಲರೂ ಗಳಿಸ್ತಾರೆ. ಅದನ್ನು ಧರ್ಮ ರೀತಿ ಗಳಿಸೋದು, ಧರ್ಮದಿಂದ ನಾವು ಅದನ್ನು ಅನುಭವಿಸೋದಿದೆಯಲ್ಲ, ಮತ್ತು ಸಾವಿರಾರು ಜನರು ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು ಅಷ್ಟೇ ಪ್ರೀತಿಯಿಂದ, ಅಂದರೆ ನಾವು ಪ್ರೀತಿಯನ್ನು ಕೊಡಲೇಬೇಕು. ನಾವು ಬನ್ನಿ ಕೂತ್ಕೊಳ್ಳಿ ನೀರು ಕುಡೀರಿ ಅನ್ನೋ ಗಿಣಿ ಥರನೇ ನಾವು ಮಕ್ಕಳನ್ನ ಬೆಳೆಸಬೇಕು. ಅದನ್ನೇ ನಾವು ಈ ಮಕ್ಕಳ ಜೊತೆ ಪಾಠ ಮಾಡ್ತಾ, ನಾವು ಕೂಡ ಚಿಕ್ಕ ಮಕ್ಕಳಲ್ವ, ಕೈ ಹೋಗಿತ್ತು. ಸೊ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಆಟಕ್ಕೆ ಹೋದ್ರು. ಸೊ ಆಮೇಲೆ ಉಳಿದಿದ್ದನ್ನು ನಾವು ಕೂಡ ಎಲ್ಲ ಲೇಡೀಸು ಮತ್ತು ಅಲ್ಲಿ ವಾಲಂಟಿಯರ್ಸ್ ಅಂತ ನಾವೆಲ್ಲರೂ ಹೋಗಿದ್ದೀವಲ್ವ, ನಾವು ಕೂಡ ಕೈ ಜೋಡಿಸಿ ಎಲ್ಲ ಬೀಜಗಳನ್ನು ಮಣ್ಣಿನಲ್ಲಿ ಹಾಕಿ ಒಂದು ಬಾಲ್ ಥರ ಮಾಡಿ, ಸೊ ಎಲ್ಲ ಲೇಡೀಸು ಮತ್ತು ಯಾರು ಮತ್ತು ವಾಲಂಟಿಯರ್ ಗ್ರೂಪಲ್ಲಿ ಮತ್ತೆ ಎಲ್ಲ ಹಾಕಿದ್ದೀವಿ ಅವನ್ನೆಲ್ಲ ಒಣಗಿಸಿ ಕೊಡಬೇಕಲ್ವ. ಸೊ ಅವರು ಮನೆಯಲ್ಲಿ ಇಟ್ಕೊಂಡು 1-2 ಬಾಕ್ಸ್ ತೊಗೊಂಡು ಹೋಗಿ ಅವನ್ನ ಬೀಜಗಳನ್ನೆಲ್ಲ ಒಣಗಿಸಿ ಇನ್ನೂ ಒಂದು ವಾರದ ಪ್ರೊಸೆಸ್ ಮಾಡಿ ಆಮೇಲೆ ಅವನ್ನ ನಿಧಾನವಾಗಿ ಹೋಗಿ ನಾವು ಅರಣ್ಯಕ್ಕೆ ಹಾಕ್ತೀವಿ. ಸೊ ನಮ್ಮಿಂದ ಇದು ಒಂದು ಚಿಕ್ಕಂದರೆ ತುಂಬ ಚಿಕ್ಕದು, ಬಟ್ ಈ ಚಿಕ್ಕ ಒಂದು ಪ್ರಪಂಚಕ್ಕೆ ನಾವು ತಿರ್ಗಾ ಕೊಡ್ತಾ ಇದ್ದೀವಲ್ವ, ಅದರಿಂದ ಆಗಿದ್ದೊಂದು ಖುಷಿ ಇದೆಯಲ್ಲ, ಅದು ಮಕ್ಕಳಿಗೂ ಕೂಡ ನಮಗೂ ಕೂಡ ದೊಡ್ಡೋರಾಗಿಯೂ ನಾವು ಅಂಥದ್ದು ಮಾಡೋದ್ರಿಂದ ನಮಗೆ ತುಂಬ ಆನಂದ ಸಿಗುತ್ತೆ. ನಾವು ದಿನನಿತ್ಯ ಕೆಲಸ ಯಾರು ಮಾಡ್ತಾ ಇಲ್ಲ ಈ ಪ್ರಪಂಚದಲ್ಲಿ, ಎಲ್ಲರೂ ಬೆಳಗ್ಗೆದ್ದು ಎಲ್ಲನೂ ದುಡಿಲಿಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಮಕ್ಕಳು ಸ್ಟಡಿ ಮಾಡಬೇಕು, ಎಲ್ಲವನ್ನು ಮಾಡಿದರೂ ಕೂಡ ನಾವು ಸೈಡ್ ಇಂಥವೇನೇ ಚಿಕ್ಕ ಪುಟ್ಟ ಒಂದು ಮಾಡ್ತೀವಲ್ವ, ಸಣ್ಣ ಪುಟ್ಟ ಪ್ರಾಜೆಕ್ಟ್ಸ್ ಅಂತ ಮಾಡ್ತೀವಲ್ವ, ಇದರಲ್ಲಿ ಸಿಗುವಂಥ ಖುಷಿ ಅದು ಮತ್ತು ಬೇರೆಯಲ್ಲಿ ಡೈಲಿ ರೂಟೀನಲ್ಲಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಎಲ್ಲರೂ ಇದೇ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಕೈ ಜೋಡಿಸಿ ನಮಗೆ ಈ ನೈಸರ್ಗಕ್ಕೆ ತಿರ್ಗಾ ನಾವು ಒಂದು ಸ್ಮಾಲ್ ಅಳಿಲು ಸೇವೆ ಮಾಡೋಣ, ತಿರ್ಗಾ ನಮ್ಮ ನಿಸರ್ಗವನ್ನು ಕಾಪಾಡ್ಕೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.